ಒಂದ್ ಕಡೆ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿದೆ ಭವಾನಿ ರೇವಣ್ಣಗೆ. ಇವತ್ತು ವಿಚಾರಣೆಗೆ ಬರ್ತೀವಿ, ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆ ತನಕ ಅವೈಲೇಬಲ್ ಇರಿ ಅಂತ. ಆದ್ರೆ ಮತ್ತೊಂದ್ ಕಡೆ ಹೊಳೆನರಸೀಪುರದ ರೇವಣ್ಣ ನಿವಾಸ ಏನಿದೆ ಅದು ಖಾಲಿಯಾಗಿದೆ. ಕಳೆದ 20 ದಿನಗಳಿಂದಲೂ ಕೂಡ ಆ ಮನೆ ಒಣಗುಡ್ತಾ ಇದೆ. ಯಜಮಾನ ಇಲ್ಲದೆ ಆ ಮನೆ ಒಣಗುಡ್ತಾ ಇದೆ, ಬಿಕೋ ಅಂತ ಇದೆ, ಖಾಲಿಯಾಗಿದೆ. ಸಹಜವಾಗಿ ಕಾರ್ಯಕರ್ತರು ಮುಖಂಡರಿಂದ ಆ ಮನೆ ತುಂಬಿ ತುಳುಕ್ತಾ ಇತ್ತು. ಬೆಳಗಾದ್ರೆ ಸಾಕು ಸಮಸ್ಯೆಯನ್ನ ಪರಿಹಾರ ಮಾಡಿ ಅಂತ ಬಹಳಷ್ಟು ಜನ ಸುತ್ತಮುತ್ತಲ ಊರವರು ಬರ್ತಾ ಇದ್ರು, ಕಾರ್ಯಕರ್ತರು ಬರ್ತಾ ಇದ್ರು, ಮುಖಂಡರಿರ್ತಾ ಇದ್ರು. ಆದ್ರೆ ಕಳೆದ 20 ದಿನಗಳಿಂದ ಮನೆ ಖಾಲಿಯಾಗಿದೆ. ಪ್ರಜ್ವಲ್ ಕೇಸ್ ಬಳಿಕ ರೇವಣ್ಣ ಮನೆ ಖಾಲಿ ಹೊಡಿತಾ ಇದೆ. ಹಲವು ಬಾರಿ ರೇವಣ್ಣ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳು ಬಂದು ಹೋಗಿದ್ದಾರೆ. 15 ದಿನಗಳ ಹಿಂದೆಯೇ ಭವಾನಿ ರೇವಣ್ಣ ಮನೆ ಬಿಟ್ಟಿದ್ದಾರಂತೆ. 15 ದಿನದಿಂದ ಆ ಮನೆಯಲ್ಲಿ ಭವಾನಿ ರೇವಣ್ಣ ಇಲ್ಲ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಭವಾನಿ ವಿಚಾರಣೆಗೆ ಹಾಜರಾದ್ರೆ ಬಂಧನ ಆಗೋ ಆತಂಕ ಈಗ ಇದೆ. ಯಾಕಂದ್ರೆ ಜಾಮೀನು ಅರ್ಜಿ ಕೂಡ ವಜಾ ಆಗಿದೆ. ಹೊಳೆನರಸೀಪುರ ನಿವಾಸಕ್ಕೆ ಭವಾನಿ ಬರೋದೇ ಡೌಟ್. ಈಗ ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆ ಎನಿ ಟೈಮ್ ಬರ್ತೀವಿ, ಅವೈಲೇಬಲ್ ಇರಿ ಅಂತ ನೋಟಿಸ್ ಅನ್ನ ಕೊಡ್ಲಾಗಿತ್ತು. ಆದ್ರೆ ಈಗ ಹೊಳೆನರಸೀಪುರದ ರೇವಣ್ಣ ನಿವಾಸ ಏನಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ, ಖಾಲಿಯಾಗಿದೆ. ಈಗ ವಿಚಾರಣೆಗೆ ಬರೋದೇ ಡೌಟ್ ಆಗಿದೆ. ಭವಾನಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಭವಾನಿ ರೇವಣ್ಣ ವಿಚಾರಣೆ. ಯಾಕಂದ್ರೆ ಕಳೆದ 35 ದಿನಗಳಿಂದ ಮಗ ಪ್ರಜ್ವಲ್ ನಾಪತ್ತೆಯಾಗಿದೆ, ಮಾಯವಾಗಿದೆ. ಮಗನಿಗಾಗಿ ಹುಡುಕಾಡಿ ಸುಸ್ತಾಗಿದ್ದಂತಹ ಎಸ್ಐಟಿ ಟೀಮ್ನ ಕೈಗೆ ಈಗ ಮಗ ಪ್ರಜ್ವಲ್ ಏನೋ ಸಿಕ್ಕಿದ. ಆದ್ರೆ ತಾಯಿ ಭವಾನಿ ರೇವಣ್ಣ ಕತೆ ಏನು? ಜಾಮೀನು ಅರ್ಜಿ ಕೂಡ ವಜಾ ಆಗಿರೋದ್ರಿಂದ ಈಗ ವಿಚಾರಣೆಗೇನಾದ್ರೂ ಹಾಜರಾದ್ರೆ ವಶಕ್ಕೆ ಪಡೆದು ಬಿಡ್ತಾರೋ ಅನ್ನೋ ಆತಂಕದಲ್ಲಿ ಭವಾನಿ ರೇವಣ್ಣ ವಿಚಾರಣೆಗೆ ಹಾಜರಾಗ್ತಾರಾ, ಬರೋದೇ ಡೌಟು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಇವತ್ತು ಭವಾನಿ ರೇವಣ್ಣ ವಿಚಾರಣೆಯನ್ನ ಎದುರಿಸಲೇಬೇಕಾದಂತಹ ಪರಿಸ್ಥಿತಿ ಇದೆ. ಆದ್ರೆ ಅವ್ರ ಮನೆ ಹತ್ರ ನೋಡಿದ್ರೆ ಎಲ್ಲವೂ ಸಹ ಖಾಲಿ. ಭವಾನಿ ರೇವಣ್ಣ 20 ದಿನದಿಂದ ಸಹ ಅವ್ರ ಮನೆ ಹತ್ರನೇ ಇಲ್ಲ. ಹಾಗಾದ್ರೆ ಇವತ್ತು ಏನ್ ಎಸ್ಐಟಿ ವಿಚಾರಣೆಯನ್ನ ನಡೆಸುತ್ತೆ, ನಿಜಕ್ಕೂ ಸಹ ಭವಾನಿ ರೇವಣ್ಣ ವಿಚಾರಣೆಯನ್ನ ಎದುರಿಸುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆಯಾ? ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಲ್ಲಿ? ಪ್ರಗತಿ, ಪ್ರಜ್ವಲ್ ರೇವಣ್ಣನವರ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಿಡ್ನಾಪ್ ಮಾಡಿದ್ದ ಒಂದು ದೂರಿನಲ್ಲಿ ಭವಾನಿ ರೇವಣ್ಣ ಈಗ ಕಣ್ಮರೆಯಾಗಿದ್ದಾರೆ. ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು, ಆದರೆ ಅರ್ಜಿ ವಜಾ ಆದ ಹಿನ್ನೆಲೆಯಲ್ಲಿ ಅವರಿಗೆ ಬಂಧನ ಭೀತಿ ಶುರುವಾಗಿದೆ. ಭವಾನಿ ರೇವಣ್ಣ ಕಳೆದ 20 ದಿನಗಳಿಂದ ಈ ಹೊಳೆನರಸೀಪುರದ ಚನ್ನಾಂಬಿಕಾ ನಿಲಯದಲ್ಲಿ ಇಲ್ಲ. ನಾವೀಗ ಚನ್ನಾಂಬಿಕಾ ನಿಲಯದ ಮುಂಭಾಗದಲ್ಲಿ ಇದ್ದೇವೆ. ಪ್ರಗತಿ, ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ಇದು ಹೊಳೆನರಸೀಪುರದ HD ರೇವಣ್ಣನವರ ನಿವಾಸ, ಚನ್ನಾಂಬಿಕಾ ನಿಲಯ. ಲಕ್ಷ್ಮೀ ನರಸಿಂಹಸ್ವಾಮಿ ಅನುಗ್ರಹ ಅನ್ನುವಂತಹ ಬೋರ್ಡು ಸಹ ನಿಲಯದ ಮುಂಭಾಗದಲ್ಲಿ ಇದೆ. ಆದರೆ ಭವಾನಿ ರೇವಣ್ಣ ಮತ್ತು HD ರೇವಣ್ಣನವರು ಈ ಒಂದು ನಿಲಯದಲ್ಲಿ ಈಗ ಸದ್ಯ ಇಲ್ಲ. ಕಳೆದ 20 ದಿನಗಳಿಂದಲೂ ಸಹ ಈ ಮನೆಯನ್ನು ತೊರೆದಿದ್ದಾರೆ. ಅದಕ್ಕೆ ಕಾರಣ ಪ್ರಜ್ವಲ್ ರೇವಣ್ಣನವರ ಪೆನ್ಡ್ರೈವ್ ಪ್ರಕರಣ. ಈಗ ಒಂದು ಕಡೆ ಸಂತ್ರಸ್ತೆ ಮಹಿಳೆಯೊಬ್ಬರನ್ನು ಅಪಹರಣ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣನ ವಿರುದ್ಧವೂ ಸಹ ದೂರು ದಾಖಲಾಗಿದೆ. ಆ ಪ್ರಕರಣದಲ್ಲಿ ಭವಾನಿ ರೇವಣ್ಣನನ್ನು ಬಂಧಿಸುವ ಸಾಧ್ಯತೆ ಹೆಚ್ಚಾಗಿದೆ. ಈ ಕಾರಣಕ್ಕಾಗಿ ಭವಾನಿ ರೇವಣ್ಣನವರು ಈಗ ಕಣ್ಮರೆಯಾಗಿದ್ದಾರೆ. ಅವರು ಎಲ್ಲಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಿಲ್ಲ. ನೀವಿಲ್ಲಿ HD ರೇವಣ್ಣನವರ ನಿವಾಸವನ್ನು ನೋಡ್ಬೋದು. ಸಂಪೂರ್ಣವಾಗಿ ಖಾಲಿಯಾಗಿದೆ. ಬಿಕೋ ಅನ್ನುವಂತಹ ಒಂದು ರೀತಿಯ ವಾತಾವರಣ ಸದ್ಯ HD ರೇವಣ್ಣವರ ನಿವಾಸದಲ್ಲಿ ಕಂಡುಬರ್ತಾ ಇದೆ. ಆದರೆ ಈ ಹಿಂದಿನ ಪ್ರಜ್ವಲ್ ರೇವಣ್ಣನವರ ಪೆನ್ಡ್ರೈವ್ ಪ್ರಕರಣ ಬೆಳಕಿಗೆ ಬರುವ ಮುಂಚೆ, ಆ ದೂರು ದಾಖಲಾಗುವ ಮುಂಚೆ ಇಲ್ಲಿ 100 ಜನರು ಪ್ರತಿನಿತ್ಯ ಇರ್ತಾಯಿದ್ರು. ಈ ಸಮಯ ಅಂದರೆ 9 ಗಂಟೆ ನಂತರದಲ್ಲಿ ಅದರಲ್ಲೂ 100 ಸಂಖ್ಯೆಯಲ್ಲಿ ಜನರು ಇರ್ತಾಯಿದ್ರು, ವಾಹನಗಳು ಇರ್ತಾಯಿದ್ವು, ಪೊಲೀಸರು ಸಹ ಇರ್ತಾಯಿದ್ರು. ಆದರೆ ಈಗ ಸಂಪೂರ್ಣವಾಗಿ ಬಿಕೋ ಎನ್ನುತ್ತಿದೆ HD ರೇವಣ್ಣವರ ನಿವಾಸ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ಗೇಟ್ ಮುಂಭಾಗಕ್ಕೆ ಒಂದು ರೀತಿ ಬೀಗವನ್ನು ಹಾಕಿ ಕ್ಲೋಸ್ ಮಾಡಲಾಗಿದೆ. ಇನ್ನು ಮುಂಭಾಗದ ಗೇಟ್, 2ನೇ ಗೇಟ್ ಇದೆ, ಆ ಗೇಟು ಸಹ ಕ್ಲೋಸ್ ಆಗಿದೆ. ಮನೆಯೂ ಸಹ ಬಾಗಿಲನ್ನು ಹಾಕಲಾಗಿದೆ. ಸಂಪೂರ್ಣವಾಗಿ HD ರೇವಣ್ಣನವರ ನಿವಾಸವನ್ನು ಈ ರೀತಿಯ ಚಿತ್ರಣ ಯಾವತ್ತೂ ಸಹ ಕಂಡು ಬರ್ತಾ ಇರಲಿಲ್ಲ. ಪ್ರಜ್ವಲ್ ರೇವಣ್ಣ ವಿರುದ್ಧದ ಪೆನ್ಡ್ರೈವ್ ಪ್ರಕರಣ ಏನಿದೆ, ಆ ದೂರು ದಾಖಲಾದ ನಂತರದಲ್ಲಿ ಸಂಕಷ್ಟದ ಮೇಲೆ ಸಂಕಷ್ಟ ಎಂಬಂತೆ HD ರೇವಣ್ಣನವರ ಬಂಧನ ಆಗುತ್ತೆ, ನಂತರದಲ್ಲಿ ಬೇಲ್ ಆಗುತ್ತೆ. ಈಗ ಪ್ರಜ್ವಲ್ ರೇವಣ್ಣನವರ ಬಂಧನವೂ ಸಹ ಆಗಿದೆ. ಇತ್ತ ಭವಾನಿ ರೇವಣ್ಣನವರಿಗೆ ಬಂಧನ ಭೀತಿ ಎದುರಾಗಿದೆ. ಇವೆಲ್ಲದರ ನಡುವೆ ಹೊಳೆನರಸೀಪುರದ HD ರೇವಣ್ಣನವರ ನಿವಾಸ ಬಣಗುಡ್ತಾ ಇದೆ,
ಕಾರ್ಯಕರ್ತರಿಲ್ಲ, JDS ಮುಖಂಡರಿಲ್ಲ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಈ ಮನೆಯ ಏನು ಚನ್ನಾಂಬಿಕಾ ನಿಲಯದ ಮನೆಯ ಮಾಲೀಕರಾದಂತಹ HD ರೇವಣ್ಣ ಮತ್ತು ಭವಾನಿ ರೇವಣ್ಣನವರೇ ಕಳೆದ 20 ದಿನಗಳಿಂದ ಈ ಒಂದು ಚನ್ನಾಂಬಿಕಾ ನಿಲಯದಲ್ಲಿಲ್ಲ. ಮಾಲೀಕರಿಲ್ಲದೆ ಅನಾಥವಾಗಿದೆ HD ರೇವಣ್ಣನವರ ನಿವಾಸ. ಪ್ರತಿನಿತ್ಯ ನೂರಾರು ಸಂಖ್ಯೆಯ ಕಾರ್ಯಕರ್ತರಿರ್ತಾ ಇದ್ದರು. ಈ ಒಂದು ಮುಂಭಾಗದಲ್ಲಿ ಚನ್ನಾಂಬಿಕಾ ನಿಲಯದ ಮುಂಭಾಗದಲ್ಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರಿರ್ತಾ ಇದ್ದರು. ತಮ್ಮ ವಾಹನಗಳಲ್ಲಿ ಬಂದಿರ್ತಾ ಇದ್ದರು. ಸಂಪೂರ್ಣವಾಗಿ ತುಂಬಿ ತುಳುಕ್ತಾ ಇತ್ತು ಕಾರ್ಯಕರ್ತರು ಮತ್ತು ಮುಖಂಡರಿಂದ. ಆದರೆ ಈಗ ಚಿತ್ರಣವನ್ನು ದೃಶ್ಯಗಳಲ್ಲಿ ನೀವು ನೋಡ್ಬೋದು, ಪ್ರಗತಿ ಸಂಪೂರ್ಣವಾಗಿ ಖಾಲಿಯಾಗಿದೆ. ಬಿಕೋ ಅನ್ನುವ ವಾತಾವರಣ ಈಗ HD ರೇವಣ್ಣವರ ಮನೆಯ ಮುಂಭಾಗದಲ್ಲಿದೆ. ಪ್ರಜ್ವಲ್ ರೇವಣ್ಣನವರು ಸೆರೆಯಾಗಿದ್ದಾರೆ, ಭವಾನಿನೇ ರೇವಣ್ಣನವರು ಕಣ್ಮರೆಯಾಗಿದ್ದಾರೆ. ಬಂಧನ ಭೀತಿ ಈಗ ಸದ್ಯ ಭವಾನಿ ರೇವಣ್ಣನವರಿಗೆ ಇರುವಂತಹದ್ದು. ಪ್ರಗತಿ. ಓಕೆ ಹರೀಶ್, ನೀವು ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.